ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಇತಿಹಾಸ 2025 ಮತ್ತು 26ನೇ ಸಾಲಿನಲ್ಲಿ 2 ಅಂಕಗಳಿಗೆ ಕೇಳಬಹುದಾದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವು ಈ ಒಂದು 2 ಅಂಕದ ಪ್ರಶ್ನೋತ್ತರಗಳನ್ನು ನೀವು ಪರ್ಫೆಕ್ಟಾಗಿ ಕಲ್ತ್ರಿ ಅಂದರೆ ಬರುವಂತಹ ಪರೀಕ್ಷೆಯಲ್ಲಿ ಸುಲಭವಾಗಿ 2 ಅಂಕಗಳಿಗೆ ಇರುವಂತಹ ಸಂಪೂರ್ಣವಾದ ಅಂಕಗಳನ್ನು ಕೂಡ ನೀವು ಎಲ್ಲ ಒಂದು ಅಂಕವನ್ನು ಪಡೆಯೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಹಾಗಿದ್ರೆ 2 ಅಂಕಗಳ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ, ನೀವು ಈ 2 ಅಂಕದ ಪ್ರಶ್ನೋತ್ತರಗಳನ್ನು ಪರ್ಫೆಕ್ಟ್ ಆಗಿಬಿಟ್ಟು ನಿಮ್ಮ ಎಕ್ಸಾಮ್ ಆದಮೇಲೆ ನೀವು ನನಗೆ ಕಮೆಂಟ್ ಮಾಡಬೇಕು ಎಷ್ಟು ಪ್ರಶ್ನೋತ್ತರಗಳಿಗೆ ನೀವು 2 ಅಂಕಗಳಿಗೆ ಉತ್ತರಿಸಿದ್ರಿ ಅನ್ನುವಂಥದ್ದನ್ನು. ಸೊ ಇಲ್ಲಿ ನೋಡ್ತಾ ಹೋಗೋಣ. ನೀವು ಕೂಡ ಇದನ್ನು ಪರ್ಫೆಕ್ಟಾಗಿ ಕಲಿಯಿರಿ. 100% ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳು. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವಂತಹ ಯಾವುದಾದರೂ 2 ಕಣಿವೆಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಖೈಬರ್ ಮತ್ತು ಬೊಲಾನ್ ಕಣಿವೆ. ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು ಅಂತ ಇದೆ, ಅದು ಸಾಗರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವಂತಹ ಒಂದು ಪ್ರದೇಶವೇ ಭಾರತದ ವ್ಯಾಪ್ತಿ. ಭಾರತದ ಯಾವುದಾದರೂ 2 ಹೆಸರುಗಳನ್ನು ತಿಳಿಸಿ ಅಂತ ಹೇಳಿದರೆ ಅದು ಹಿಂದೂಸ್ತಾನ, ಇಂಡಿಯಾ, ಭರತಖಂಡ, ಭರತವರ್ಷ ಅಂತ ಕೂಡ ಹೇಳ್ಬೋದು. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಯವರೆಗೂ ಹಬ್ಬಿತ್ತು ಅಂದರೆ ಅದು ದಕ್ಷಿಣದ ಕಾವೇರಿ ನದಿಯಿಂದ ಉತ್ತರಕ್ಕೆ ಗೋದಾವರಿಯ ನದಿಯವರೆಗೂ ಕೂಡ ಹಬ್ಬಿತ್ತು. ಆಧಾರವಿಲ್ಲದ ಇತಿಹಾಸವಿಲ್ಲ ಏಕೆ ಅಂತ ಇದೆ. ಇತಿಹಾಸವು ಗತಿಸಿ ಹೋದ ಘಟನೆಗಳ ವೈಜ್ಞಾನಿಕ ವಿಶ್ಲೇಷಣೆ ಆಧಾರಗಳು ಅಗತ್ಯ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸ ಇಲ್ಲ. ಇನ್ನು ನಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದರೆ ನಿಯೋ ಅಂದರೆ ಹೊಸ, ಲಿಥಿಕ್ ಅಂದರೆ ಶಿಲೆ ಅಂತ ಹೇಳ್ಬಿಟ್ಟು. ಇನ್ನು ಹೊಸ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ಹೆಸರಿಸಿ ಅಂತ ಕೇಳಿದರೆ ಹೊಸ ಶಿಲಾಯುಗದ ಪ್ರಕಾರ ತಾಣಗಳು ಸಂಗನಕಲ್ಲು ಇರುವಂತಹದ್ದು ಬಳ್ಳಾರಿ ಜಿಲ್ಲೆ, ಹಾಗೆ ಬ್ರಹ್ಮಗಿರಿ ಚಿತ್ರದುರ್ಗ ಜಿಲ್ಲೆ. ಗಮನಿಸಿ, ಹಳ್ಳೂರು ಮತ್ತು ನರಸೀಪುರ ಕೂಡ ಹೊಸ ಶಿಲಾಯುಗದ ಪ್ರಮುಖ ತಾಣಗಳಾಗಿವೆ. ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಅಂತ ಇದೆ. ಇದು ಗ್ರೀಕ್ ಭಾಷೆಯಿಂದ ಬಂದಿದ್ದು. ಪ್ಯಾಲಿಯೋ ಎಂದರೆ ಹಳೆಯ ಮತ್ತು ಲಿಥಿಕ್ ಎಂದರೆ ಶಿಲೆ ಎಂಬುದಾಗಿದೆ. ಹಳೆಯ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ತಿಳಿಸಿ ಅಂತ ಕೇಳಿದರೆ ಆಂಧ್ರ ಪ್ರದೇಶದ ಕರ್ನೂಲ್, ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗಸಗೂರು. ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದರೂ 2 ನಗರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದಂತಹ 2 ಪ್ರಮುಖ ನಗರಗಳೆಂದರೆ ಹರಪ್ಪ ಮತ್ತು ಮೊಹೆಂಜೊದಾರೋ. ಇನ್ನು ಯಾವುದಾದರೂ 2 ವೇದಗಳನ್ನು ಹೆಸರಿಸಿ ಅಂತ ಕೇಳಿದರೆ ಋಗ್ವೇದ, ಯಜುರ್ವೇದ. ವೈದಿಕ ನಾಗರಿಕತೆಯಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡ್ತಾ ಇದ್ವು ಅಂದರೆ ಸಭಾ ಮತ್ತು ಸಮಿತಿ. ವೈದಿಕ ಕಾಲದ ಯಾರಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ ಅಂತ ಕೇಳಿದರೆ ಗಾರ್ಗಿ ಮತ್ತು ಮೈತ್ರೇಯಿ. 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಯಾರು ಅಂತಂದರೆ ಹಾಗೆ ಅವನ ಕೃತಿಯನ್ನು ಹೆಸರಿಸಿ ಅಂತ ಕೇಳಿದರೆ 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಬಿಲ್ಲಣ. ಆತ ವಿಕ್ರಮಾಂಕ ದೇವಚರಿತಂ ಎನ್ನುವಂತಹ ಕೃತಿಯನ್ನು ರಚಿಸ್ತಾನೆ. ರನ್ನನ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅಜಿತನಾಥ ಪುರಾಣ ಮತ್ತು ಸಾಹಸ ಭೀಮ ವಿಜಯ. ಇದನ್ನು ಗದಾಯುದ್ಧ ಅಂತಲೂ ಕೂಡ ಕರೆಯಲಾಗುತ್ತೆ. ವಿಷ್ಣುವರ್ಧನನ ಯಾವುದಾದರೂ 2 ಬಿರುದುಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಮಹಾಮಂಡಲೇಶ್ವರ, ಮಲೆ ಪೆರೋಳ್ ಗಂಡ ಅನ್ನುವಂತಹದ್ದು. ಹೊಯ್ಸಳರ ಯಾವುದಾದರೂ 2 ಪ್ರಸಿದ್ಧ ದೇವಾಲಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಇನ್ನು 2ನೇ ತರೈನ್ ಕದನ ನಡೆದ ವರ್ಷ ಯಾವುದು, ಅದು ಯಾರ ನಡುವೆ ನಡೆಯಿತು ಅಂತ ಕೇಳಿದರೆ 2ನೇಯ ತರೈನ್ ಕದನ ಸಾಮಾನ್ಯ ಶಕ 1192ರಲ್ಲಿ ಗಜ್ನಿ ಮಹಮ್ಮದ್ ಮತ್ತು ಪೃಥ್ವಿರಾಜ್ ಚೌಹಾಣರ ನಡುವೆ ನಡೆಯಿತು. ದೆಹಲಿಯನ್ನು ಆಳಿದ ಯಾವುದಾದರೂ 2 ಸುಲ್ತಾನ್ ಸಂತತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಗುಲಾಂ ಸಂತತಿ ಮತ್ತು ತುಘಲಕ್ ಸಂತತಿ. ಅಲ್ಲಾವುದ್ದೀನ್ ಖಿಲ್ಜಿಯ 2 ಸೇನಾಪತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಉರ್ಫ್ ಖಾನ್ ಮತ್ತು ನಜರತ್ ಖಾನ್. ಮಹಮ್ಮದ್ ಬಿನ್ ತುಘಲಕ್ಕನು ರಾಜಧಾನಿಯ ವರ್ಗಾವಣೆ ಮಾಡಿದ್ದಕ್ಕೆ ಯಾವುದಾದರೂ 2 ಕಾರಣಗಳನ್ನು ನೀಡಿ ಅಂತ ಕೇಳಿದರೆ ಮೊದಲನೇದು ಮಂಗೋಲರ ದಾಳಿಯನ್ನು ತಡೆಯುವಂಥದ್ದು ಮತ್ತು ದೆಹಲಿಯ ಗಡಿ ಪ್ರದೇಶಕ್ಕೆ ಹತ್ತಿರವಾದದ್ದು. ಇನ್ನು ತುಘಲಕ್ ಕಾಲದ 2 ಇತಿಹಾಸಕಾರರನ್ನು ಹೆಸರಿಸಿ ಅಂತ ಕೇಳಿದರೆ ಜಿಯಾವುದ್ದೀನ್ ಬರಾನಿ ಮತ್ತು ಇಬ್ನ್ ಬತೂತ್. ತರಾಜಿ ಫಿರೋಜ್ ಶಾಹಿಯನ್ನು ಬರೆಯಲಾರಂಭಿಸಿದವರು ಯಾರು, ಅದನ್ನು ಪೂರ್ಣಗೊಳಿಸಿದವರು ಯಾರು ಅಂತ ಇದೆ. ಬರಾನಿ ಅನ್ನುವಂಥವನು ಬರೀಲಿಕ್ಕೆ ಪ್ರಾರಂಭಿಸ್ತಾನೆ. ಶಾಮಿ ಸಿರಾಜ್ ಹಫೀಸ್ ಅನ್ನುವಂಥವನು ಅದನ್ನು ಪೂರ್ಣಗೊಳಿಸ್ತಾನೆ. ಇನ್ನು ಅಮೀರ್ ಖುಸ್ರುವಿನ 2 ಗ್ರಂಥಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಕಜ್ಯಾನ್ ಉಲ್ ಮುಹತ್ ಮತ್ತು ತಾರಿಖ್ ಇ ಅಲೈ. ತೋದರಮಲ್ಲನು ವರ್ಗೀಕರಿಸಿದ ಯಾವುದಾದರೂ 2 ಬಗೆಯ ಭೂಮಿಯ ವಿಧಗಳನ್ನು
ಹೆಸರಿಸಿ ಅಂತ ಕೇಳಿದರೆ ಫೋಲಾಜ್ ಅನ್ನುವಂಥದ್ದು. ಪ್ರತಿ ವರ್ಷವೂ ಕೂಡ ಸತತವಾಗಿ ಬೇಸಾಯ ಮಾಡುವಂತಹ ಅತ್ಯಂತ ಫಲವತ್ತಾದ ಭೂಮಿಗೆ ಫಲೋಜ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಇನ್ನು ಫರೌತಿ ಅಂದರೆ ಭೂಮಿಯ ಫಲವತ್ತತೆಯನ್ನು ಮರಳಿ ಪಡೆಯುವುದಕ್ಕಾಗಿ 1 ಅಥವಾ 2 ವರ್ಷಗಳ ಕಾಲ ಬಿಟ್ಟು ಬೇಸಾಯ ಮಾಡುವಂತಹ ಭೂಮಿಗೆ ಫರೌತಿ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಇನ್ನು ಅಬ್ದುಲ್ ಫಜಲ್ನ 2 ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಅಕ್ಬರ್ನಾಮ, ಐನ್ ಇ ಅಕ್ಬರಿ ಅನ್ನುವಂಥದ್ದು. ಇನ್ನು 2ನೇ ಪಾಣಿಪತ್ ಕದನವು ಯಾರ ನಡುವೆ ನಡೆಯುತ್ತೆ ಅಂದರೆ ಅದು ಹೇಮು ಮತ್ತು ಅಕ್ಬರನ ನಡುವೆ ನಡೆಯಿತು. ಮಧ್ವಾಚಾರ್ಯರ ತಂದೆ ತಾಯಿ ಯಾರು ಅಂತ ಕೇಳಿದರೆ ಮಧ್ಯಗೇಹ, ನಾರಾಯಣ ಭಟ್ಟ ಮತ್ತು ವೇದಾವತಿ. ಅಕ್ಬರ್ ಎಲ್ಲಿ ಮತ್ತು ಯಾವಾಗ ಜನಿಸಿದರು ಅಂತ ಇದೆ. ಅದು ಅಮರಕೋಟೆಯಲ್ಲಿ ಸಾಮಾನ್ಯ ಶಕ 1542ರಲ್ಲಿ ಜನಿಸಿದನು. ಅಕ್ಬರ್ ಕಾಲದ ಪ್ರಸಿದ್ಧ ಯಾರಾದರೂ ಇಬ್ಬರು ಇತಿಹಾಸಕಾರನ ಹೆಸರಿಸಿ ಅಂತ ಕೇಳಿದರೆ ಅದು ಅಬ್ದುಲ್ ಫಜಲ್ ಮತ್ತು ಬದೌನಿ. ತಾಜ್ ಮಹಲ್ ಕಟ್ಟಿಸಿದವರು ಯಾರು ಮತ್ತು ಅದು ಎಲ್ಲಿದೆ ಅನ್ನುವಂಥದ್ದು. ತಾಜ್ ಮಹಲನ್ನು ಕಟ್ಟಿಸಿದವನು ಶಹಜಹಾನ್, ಅದು ಆಗ್ರಾಲಿದೆ. ಮುಘಲರ ಕಾಲದ ಯಾರಾದರೂ ಇಬ್ಬರು ಪ್ರಸಿದ್ಧ ಸಂಗೀತಗಾರರನ್ನ ಹೆಸರಿಸಿ ಅಂತ ಕೇಳಿದರೆ ತಾನ್ಸನ್ ಮತ್ತು ಬಾಜ್ ಬಹದ್ದೂರ್. ಹಾಗೆ ಶಿವಾಜಿ ಎಲ್ಲಿ ಮತ್ತು ಯಾವಾಗ ಜನಿಸ್ತಾರೆ ಅಂದರೆ ಶಿವನೇರಿ ಎನ್ನುವಂತಹದಲ್ಲಿ ಜನಿಸ್ತಾರೆ. ಅದು ಸಾಮಾನ್ಯ ಶಕ 1627ರಲ್ಲಿ ಜನಿಸಿದರು. ಶಿವಾಜಿಯ ತಂದೆ ತಾಯಿ ಯಾರು ಅಂತ ಇದೆ. ಅದು ಶಹಾಜಿ ಭೋಸ್ಲೆ ಮತ್ತು ಜೀಜಾಬಾಯಿ. ಶಿವಾಜಿಯ ಮೇಲೆ ಪ್ರಭಾವ ಬೀರಿದಂತಹ ಇಬ್ಬರು ವ್ಯಕ್ತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಸಂತ ರಾಮದಾಸ್ ಮತ್ತು ತುಕಾರಾಮ್. ಶಿವಾಜಿಯ ಯಾವುದಾದರೂ 2 ಪ್ರಮುಖ ಕೋಟೆಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಪುರಂದರ ಕೋಟೆ ಮತ್ತು ರಾಯಗಢ ಕೋಟೆ. ಹಾಗೆ ಶಿವಾಜಿಯು ಸಂಗ್ರಹಿಸ್ತಾ ಇದ್ದಂತಹ 2 ಪ್ರಮುಖ ತೆರಿಗೆಗಳು ಯಾವುದು ಅಂದರೆ ಚೌತ್ ಮತ್ತು ಸರ್ದೇಶ್ಮುಖಿ. ಇನ್ನು ಶಂಕರಾಚಾರ್ಯರು ಸ್ಥಾಪಿಸಿದ ಯಾವುದಾದರೂ 2 ಪ್ರಮುಖ ಮಠಗಳನ್ನು ತೋರಿಸಿ ಅಂತ ಕೇಳಿದರೆ ದ್ವಾರಕೆಯ ಕಾಳಿಕಾ ಮಠ ಮತ್ತು ಶೃಂಗೇರಿಯ ಶಾರದಾ ಮಠ. ಮಧ್ವಾಚಾರ್ಯರು ಸ್ಥಾಪಿಸಿದಂತಹ ಯಾವುದಾದರೂ 2 ಮಠಗಳನ್ನು ಬರೆಯಿರಿ ಅಂತ ಕೇಳಿದರೆ ಪೇಜಾವರ ಮಠ ಮತ್ತು ಪುತ್ತಿಗೆ ಮಠ. ಹಾಗೆ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು ಮತ್ತು ಎಲ್ಲಿ ಅಂತ ಇದೆ. ಅದು ಬಸವೇಶ್ವರರು ಕಲ್ಯಾಣದಲ್ಲಿ ಸ್ಥಾಪಿಸ್ತಾರೆ. ಭಾರತದಲ್ಲಿ ಪೋರ್ಚುಗೀಸರ ಯಾವುದಾದರೂ 2 ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಗೋವಾ ಮತ್ತು ಬಾಂಬೆ. ಭಾರತದಲ್ಲಿ ಪೋರ್ಚುಗೀಸರ ಅಧಿಕಾರದ ಅವನತಿಗೆ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿ ಅಂತ ಕೇಳಿದರೆ ಭ್ರಷ್ಟ ಮತ್ತು ಅಸಮರ್ಥ ಅಧಿಕಾರಿಗಳು, ಧಾರ್ಮಿಕ ಮತಾಂಧ ನೀತಿ, ಬ್ರೆಜಿಲ್ನ ಮೇಲಿನ ಹೆಚ್ಚಿನ ಗಮನ, ಮರಾಠರ ಏಳಿಗೆ, ವಿಜಯನಗರ ಸಾಮ್ರಾಜ್ಯದ ಅವನತಿ ಮುಂತಾದವು. ಯಾವುದಾದ್ರೂ 2 ಬರೀಬೇಕಾಗುತ್ತೆ. ಇನ್ನು ಶ್ರೀರಂಗಪಟ್ಟಣ ಒಪ್ಪಂದದ ಯಾವುದಾದರೂ 2 ಕರಾರುಗಳನ್ನು ತಿಳಿಸಿ ಅಂತ ಕೇಳಿದರೆ ಟಿಪ್ಪು ತನ್ನ ರಾಜ್ಯದ ಅರ್ಧ ಭಾಗವನ್ನು ಬಿಟ್ಟುಕೊಡ್ಬೇಕು. ಹಾಗೆ ಯುದ್ಧದ ಪರಿಹಾರವಾಗಿ 330 ಲಕ್ಷ ರೂಪಾಯಿಗಳನ್ನು ಬ್ರಿಟಿಷರಿಗೆ ಕೊಡಬೇಕಾಗಿತ್ತು. ದತ್ತುಪುತ್ರರಿಗೆ ಹಕ್ಕಿಲ್ಲ ನೀತಿಯ ಅನ್ವಯ ಬ್ರಿಟಿಷರು ವಶಪಡಿಸಿಕೊಂಡ ಯಾವುದಾದರೂ 2 ರಾಜ್ಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಸತಾರಾ ಮತ್ತು ಝಾನ್ಸಿ. ಪ್ಲಾಸಿ ಕದನ ಯಾರ ನಡುವೆ ನಡೀತು ಅಂತಂದರೆ ಅದು ಬಂಗಾಳದ ನವಾಬನಾದ ಸಿರಾಜುದ್ದೌಲ್ ಮತ್ತು ಬ್ರಿಟಿಷರ ನಡುವೆ ನಡೆಯಿತು. ಮಹಲ್ವಾರಿ ಪದ್ಧತಿ ಎಂದರೇನು ಅಂತ ಕೇಳಿದರೆ 1 ಅಥವಾ 1ಕ್ಕಿಂತ ಹೆಚ್ಚಿನ ಹಳ್ಳಿಗಳ ಕಂದಾಯ ಘಟಕಕ್ಕೆ ಮಹಲ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಮಹಲ್ನೊಳಗಿದ್ದ ಕೃಷಿಕನಿಗೆ ಒಟ್ಟಾರೆಯಾಗಿ ಭೂಮಾಲೀಕತ್ವ ಕೊಡುವುದೇ ಮಹಲ್ವಾರಿ ಪದ್ಧತಿ. ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಯಾವುದಾದರೂ 2 ಭೂ ಕಂದಾಯ ಪದ್ಧತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ. ರೈತವಾರಿ ಪದ್ಧತಿ ಎಂದರೇನು ಅಂತ ಇದೆ. ರೈತರು ಮತ್ತು ಕೃಷಿಕರಿಗೆ ನಿಯಮಿತವಾಗಿ ಕಂದಾಯವನ್ನು ಕೊಡುವ ಒಪ್ಪಂದದ ಮೇರೆಗೆ ಭೂಮಾಲೀಕತ್ವವನ್ನು ನೀಡುವಂಥದ್ದೇ ರೈತವಾರಿ ಪದ್ಧತಿ. ಕರ್ನಾಟಕದ ಏಕೀಕರಣ ಚಳವಳಿಯ ಯಾರಾದರೂ ಇಬ್ಬರು ನಾಯಕರನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಆಲೂರು ವೆಂಕಟರಾಯರು ಮತ್ತು ಎಸ್ ನಿಜಲಿಂಗಪ್ಪ. ರಾಜ್ಯಗಳ ಪುನರ್ರಚನೆಗಾಗಿ ರಚಿಸಲಾದ ಯಾವುದಾದರೂ 2 ಸಮಿತಿಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ದಾರ್ ಸಮಿತಿ ಮತ್ತು JVP ಸಮಿತಿ. ಇನ್ನು JVP ಸಮಿತಿಯ ಯಾರಾದರೂ ಇಬ್ಬರು ಸದಸ್ಯರನ್ನು ಹೆಸರಿಸಿ ಅಂತ ಕೇಳಿದರೆ ಜವಾಹರ್ಲಾಲ್ ನೆಹರು ಮತ್ತು ವಲ್ಲಭಭಾಯಿ ಪಟೇಲ್. ಪೂನಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂತ ಇದೆ. ಅದು ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು. ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದಂತಹ ಏಕೈಕ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ಮತ್ತು ಯಾವಾಗ ನಡೀತು ಅಂತ ಇದೆ. ಅದು ಕರ್ನಾಟಕದ ಬೆಳಗಾವಿಯಲ್ಲಿ 1924ರಲ್ಲಿ ನಡೆಯಿತು. ಬಂಗಾಳವನ್ನು ಯಾರು ಮತ್ತು ಯಾವಾಗ ವಿಭಜಿಸಿದ್ರು ಅಂದರೆ ಬಂಗಾಳವನ್ನು ಲಾರ್ಡ್ ಕರ್ಜನ್ 1905ರಲ್ಲಿ ವಿಭಜಿಸ್ತಾನೆ. ಯಾರಾದರೂ ಇಬ್ಬರು ಮಂದಗಾಮಿಗಳ ನಾಯಕರ ಹೆಸರನ್ನು ಹೆಸರಿಸಿ ಅಂತ ಇದೆ. ದಾದಾಬಾಯಿ ನವರೋಜಿ ಮತ್ತು ಗೋಪಾಲಕೃಷ್ಣ ಗೋಖಲೆ. ಇಷ್ಟು ನಿಮಗೆ ಇರುವಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 2 ಅಂಕದ ಪ್ರಶ್ನೋತ್ತರಗಳು. ಮುಂದಿನ ವಿಡಿಯೋಗಳಲ್ಲಿ
10 ಅಂಕಗಳಿಗೆ ಸಂಬಂಧಿಸಿದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಧನ್ಯವಾದಗಳು.